ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜಿ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಇಮೇಲ್ ಮಾರ್ಕೆಟಿಂಗ್ ಬಗ್ಗೆ, ಮತ್ತು ಬಾಯರ್ಸ್ಗಳನ್ನ, ಬಿಸ್ನೆಸ್ಗಳನ್ನ ಹೇಗೆ ತರ್ಬೋದು, ಹೇಗೆ ಮಾಡ್ಬೋದು ಅಂತ. ಇವಾಗ ತುಂಬ ಸರಿ ಏನಾಗುತ್ತೆ, ಜನ ಹೇಳೋದು ಕೇಳಿದ್ದೇನೆ, ತುಂಬ ಎಕ್ಸ್ಪರ್ಟ್ಸು ನನಗೆ ಹೇಳ್ತಿರ್ತಾರೆ, ಇಲ್ಲ ಸರ್ ಇಮೇಲ್ ಮಾರ್ಕೆಟಿಂಗ್ ವರ್ಕ್ ಆಗಲ್ಲ, ಅಥವಾ ಇಮೇಲ್ ಮಾರ್ಕೆಟಿಂಗಿಂದ ಬಿಸ್ನೆಸ್ ಬರಲ್ಲ, ಅಥವಾ ನಾವು ಇಮೇಲ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ಈ ಥರ ಮಾಡಿದಾಗ ಯಾವುದು ಯೂಸ್ ಇದೆ? ಸೊ ಇಮೇಲ್ ಮಾರ್ಕೆಟಿಂಗ್ ಯೂಸ್ ಇಲ್ಲ ಅಂದರೆ ಯಾವುದು ಬೇರೆ ಯಾವ್ದಾದ್ರು ಯೂಸ್ ಇರಬೇಕಲ್ಲ. ಸೊ ಇವಾಗ ಕನ್ನಡದಲ್ಲಿ ಒಂದು ಗಾದೆನೂ ಇದೆ, ಕುಣಿಯಕ್ಕೆ ಬರದೆ ಹೋದರೆ ನೆಲ ಡೊಂಕು ಅಂತ. ಇವಾಗ ಏನಾಗುತ್ತೆ, ನನಗೆ ಇಮೇಲ್ ಮಾಡೋಕ್ಕೆ ಬರ್ತಾ ಇಲ್ಲ, ಅಥವಾ ನನಗೆ ಕರೆಕ್ಟಾಗಿ ಪದ್ಧತಿಗಳು ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ನಮಗೆ ಮಾಡೋಕ್ಕೆ ಬರದೇ ಇದ್ದಾಗ ಆ ಇಮೇಲ್ ಮಾರ್ಕೆಟಿಂಗ್ ಸರಿ ಇಲ್ಲ. ಸೊ ಆ ಥರದ ಒಪಿನಿಯನ್ಗಳು ಕೊಡೋ ಜನ ತುಂಬ ಜನ ಇದ್ದಾರೆ. ಸೊ ಇವಾಗ ನಮಗೆ ಜೆ ಬಿ ಎಕ್ಸ್ಪರ್ಟ್ಸ್ ಕಂಪ್ನಿಗೆ ಆಲ್ಮೋಸ್ಟ್ ಒಂದು 89 ಕಂಪ್ನಿಗಳ ಜೊತೆ ನಾವು ಡೈರೆಕ್ಟ್ಲಿ ಕೆಲಸ ಮಾಡ್ತೇವೆ. ಅವರಿಗೆಲ್ಲ ಆರ್ಡರ್ಸ್ ತಂದು ಕೊಡೋದು, ಬಿಸ್ನೆಸ್ ತಂದು ಕೊಡೋದು, ಅವ್ರದ್ದೆಲ್ಲ ಲಾಜಿಸ್ಟಿಕ್ ಮ್ಯಾನೇಜ್ ಮಾಡೋದು ಎಲ್ಲವೂ ನಾವು ಮಾಡ್ತೇವೆ. ಈಗ ನಾವು ಇಮೇಲ್ ಮಾರ್ಕೆಟಿಂಗ್ ಮಾಡಿ ನಾವು ಅವರಿಗೆ ಬಿಸ್ನೆಸ್ಗಳನ್ನ ತರುತ್ತಿರುವಾಗ ನಿಮಗೆ ಯಾಕೆ ಬಿಸ್ನೆಸ್ ಬರಲ್ಲ? ಸೊ ಜನರಲ್ ಕ್ವೆಶನ್ ಅಂದರೆ ವರ್ಕ್ ಆಗ್ತಾ ಇಲ್ಲ ಅಂದರೆ ನನಗೂ ವರ್ಕ್ ಆಗಬಾರ್ದು, ನಿಮಗೂ ವರ್ಕ್ ಆಗಬಾರ್ದು. ಆದರೆ ಈಗ ಕೆಲವೊಬ್ಬರಿಗೆ ವರ್ಕ್ ಆಗ್ತಿದೆ, ನಮಗಷ್ಟೇ ವರ್ಕ್ ಆಗ್ತಾ ಇಲ್ಲ, ಅಥವಾ ನನಗಷ್ಟೇ ಬರ್ತಾ ಇಲ್ಲ ಅನ್ನೋದರಿಂದ ಸ್ವಲ್ಪ ಏನೋ ತಪ್ಪು ಮಾಡ್ತಾ ಇದ್ದೇವೆ, ಅದನ್ನೇನೋ ಒಂದು ಸರಿ ಮಾಡಬೇಕು ಅನ್ನೋದೊಂದು ಆಪ್ಷನ್ ಇದೆ. ಸೊ ಇಲ್ಲಿ ನಾವು ನೋಡೋಣ ಇಮೇಲ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಅಥವಾ ಯಾವ ರೀತಿಯಲ್ಲಿ ಮಾಡಬೇಕು. ಇದರಲ್ಲಿ 2 ಆಪ್ಷನ್ ಇದೆ. ಒಂದು ನೀವೇ ಮಾಡ್ಕೊಳ್ಬೋದು, ಇನ್ನೊಂದು ಜೆ ಬಿ ಎಕ್ಸ್ಪರ್ಟ್ಸಿಗೆ ಸರ್ವಿಸ್ ಕೊಟ್ಟರು ಕೂಡ ನಾವು ಕೂಡ ಮಾಡಿಕೊಡ್ತೇವೆ. ಸೊ ಎರಡರಲ್ಲಿ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದನ್ನು ನೀವು ಡಿಸೈಡ್ ಮಾಡಿ. ಏನಾಗುತ್ತೆ, ನೀವು ದುಡ್ಡು ಕೊಟ್ಕೊಂಡು ಟೈಮ್ ಉಳಿಸ್ಕೋಬೋದು, ಅಥವಾ ಟೈಮ್ ಕೊಟ್ಕೊಂಡು ದುಡ್ಡು ಉಳಿಸ್ಕೋಬೋದು. ಎರಡೂ ಕೂಡ ಉಳಿಯಲ್ಲ. ಏನಾಗುತ್ತೆ, ಇವಾಗ ದುಡ್ಡು ಕೊಟ್ಟರೆ ಬೇರೆ ಯಾರಾದರೂ ನಿಮಗೆ ಕೆಲಸ ಮಾಡಿಕೊಟ್ಬಿಡ್ತಾರೆ, ಇಮಿಡಿಯೇಟ್ ಕೆಲಸ ಆಗಿಬಿಡುತ್ತೆ. ಇಲ್ಲ ನಾನೇ ಕೂತ್ಕೊಂಡು ಮಾಡ್ತೇನೆ ಅಂತಂದಾಗ ನೀವೇ ಕೂತ್ಕೊಂಡು ಮಾಡ್ಬೋದು, ಆದರೆ ಟೈಮ್ ಹೋಗ್ತಾ ಇರುತ್ತೆ, ನೀವು ನಿಮ್ಮ ದುಡ್ಡುಗಳನ್ನ ಉಳಿಸ್ಕೊಳ್ಬೋದು. ಸೊ ಇದರಲ್ಲಿ ಯಾವುದೇ ಆಪ್ಷನ್ ಆದರೂ ಕೂಡ ನೀವು ಡಿಸೈಡ್ ಮಾಡ್ಕೊಂಡು ಮಾಡಿ. ಇಲ್ಲಿ ಕರೆಕ್ಟ್ ಜನದ ಮುಂದೆ ಕರೆಕ್ಟ್ ಥರದ ಇಮೇಲ್ಗಳನ್ನ ಕಳಿಸಿದ್ರೆ ಅವರು ನಿಮಗೆ ನಿಮ್ಮ ಇಮೇಲಲ್ಲಿ ಏನಾದರೂ ವ್ಯಾಲ್ಯೂ ಇದ್ದರೆ ಅವರು ಆಬ್ವಿಯಸ್ಲಿ ರಿಪ್ಲೈ ಮಾಡ್ತಾರೆ. ಯಾಕಂದರೆ ನಾವು ಕಳಿಸೋ ಇಮೇಲ್ಗಳಿಗೆ ರೆಸ್ಪಾನ್ಸ್ ಬರ್ತಾ ಇದೆ, ನೀವು ಕಳಿಸೋ ಇಮೇಲ್ಗಳಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಅದು ಯಾವ ಥರದ ಇಮೇಲ್ ಇದೆ, ಏನಿದೆ ಅದೊಂದು. ಓಕೆ, ಸೊ ಇವಾಗ 99% ಜನ ಯಾಕೆ ಇಮೇಲ್ಗಳು ಡೆಡ್ ಆಗಿದೆ ಅಥವಾ ಇಮೇಲ್ಗಳೇ ವರ್ಕ್ ಆಗಲ್ಲ ಅನ್ನೋದು ಯಾಕೆ ಅಂತಂದರೆ, ಅದರಲ್ಲಿ ಸ್ಪ್ಯಾಮ್ ಇಶ್ಯೂಸ್ ಬರುತ್ತೆ. ಇವಾಗ ನಾವು ಏನು ಇಮೇಲ್ ಬರೀತೇವೋ ಅದರಲ್ಲಿ ಸ್ಪ್ಯಾಮಿ ಕೀವರ್ಡ್ಸ್ ಇರುತ್ತೆ ಒಂದು. ಇಲ್ಲದೆ ಹೋದರೆ ಸಬ್ಜೆಕ್ಟ್ ಲೈನಲ್ಲಿ ಸ್ಪ್ಯಾಮಿ ಕೀವರ್ಡ್ಸು ಅಥವಾ ಬಾಡಿಯಲ್ಲಿ ಸಬ್ಜೆಕ್ಟ್ ಸ್ಕ್ಯಾಮಿ ಕೀವರ್ಡ್ಸ್ ಇರುತ್ತೆ. ಅದನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಅದು ಅಲ್ಲದೆ ನಿಮ್ಮ ಇಮೇಲ್ ಕಳಿಸೋ ರೀತಿ, ಪರ್ಸ್ನಲೈಸ್ಡ್ ಇಮೇಲ್ಸ್ ಇರಲ್ಲ. ಇವಾಗ ಹಾಯ್ ಸರ್ ಆರ್ ಮೇಡಮ್ ಅಂತ ಕಳಿಸ್ತಾರೆ, ನನ್ನ ಜೆಂಡರೇ ಗೊತ್ತಿಲ್ಲ ನಿಮಗೆ, ನನ್ನ ಹೆಸರು ಗೊತ್ತಿಲ್ಲ, ನಾನು ಯಾವ ಕಂಪ್ನಿ ಕೆಲಸ ಮಾಡ್ತೇನೆ ಅದು ಗೊತ್ತಿಲ್ಲ. ಹೀಗಿದ್ದಾಗ ಏನಾಗ್ಬಿಡುತ್ತೆ, ನಿಮಗೆ ಆ ಪರ್ಸ್ನಲೈಸೇಷನ್, ಆ ಇಮೇಲ್ಗಳು ನಮಗವರೆಗೂ ಮುಟ್ಟೋದೇ ಇಲ್ಲ. ಯಾಕಂದರೆ ನೀವು ಅದೇ ಇಮೇಲ್ನ ಒಂದು 1000 ಜನ ಕಳಿಸಿರ್ತೀರ, ಅಲ್ಲಿ ನಿಮ್ಮ ಸರ್ವರ್ ಆಲ್ರೆಡಿ ಟ್ರ್ಯಾಕ್ ಮಾಡಿರುತ್ತೆ, ಇದು ಸ್ಪ್ಯಾಮಿ ಇಮೇಲು, ಇವರು ಎಲ್ಲರಿಗೂ ಅದನ್ನೇ ಕಳಿಸ್ತಾ ಇರೋದ್ರಿಂದ ಅದು ಆಟೋಮೆಟಿಕ್ಲಿ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 10-20 ಡೆಲಿವರ್ ಆಗುತ್ತೆ, ಅದಾದಮೇಲೆ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೀವೇನು ಮಾಡಬೇಕು, ಪ್ರತಿ ಸಾರಿ ನೀವು ಇಮೇಲ್ ಕಳಿಸುವಾಗ ಪರ್ಸ್ನಲೈಸ್ ಕಳಿಸ್ಬೇಕು. ಪರ್ಸ್ನಲೈಸ್ ಅಂದರೆ, ಹಾಯ್ ರೋಹಿತ್, ಐ ನೋ ದ್ಯಾಟ್ ಯು ಆರ್ ವರ್ಕಿಂಗ್ ಫಾರ್ ಸೋ ಆ್ಯಂಡ್ ಸೋ ಕಂಪನಿ, ಐ ಹ್ಯಾವ್ ವಿಸಿಟೆಡ್ ಯುವರ್ ವೆಬ್ಸೈಟ್ ಆ್ಯಂಡ್ ಯು ಬೀನ್ ಇನ್ ದಿಸ್ ಬಿಸ್ನೆಸ್. ನಿಮ್ಮ ಹೆಸರಿದು, ನೀವು ಈ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ವೆಬ್ಸೈಟ್ ನಾನು ವಿಸಿಟ್ ಮಾಡಿದ್ದೆ, ನಿಮಗೆ ನನ್ನ ಸರ್ವಿಸ್ ಬೇಕಾಗುತ್ತೆ ಅಂದ್ಕೊಳ್ತೇನೆ, ಅಥವಾ ನನ್ನ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಇಂಡಿಯಾದಿಂದ, ನಾವು ನಿಮ್ಗೆ ಇದೇ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ಬೋದು, ತುಂಬ ಒಳ್ಳೆ ಕ್ವಾಲಿಟಿ ಇದೆ, ಒಂದ್ಸರಿ ಚೆಕ್ ಮಾಡಿ ನೋಡಿ ಅಂತ ಹೇಳಿಬಿಟ್ಟು ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತೀರಾ. ಅದಕ್ಕಂತಾರೆ ಪರ್ಸ್ನಲೈಸ್ಡ್. ಸುಮ್ಮನೆ ಎಲ್ಲರಿಗೂ ಹಾಯ್ ಸರ್ ಅವ್ರ ಮೇಡಮ್, ಜೆಂಡರ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅದನ್ನೇ ಮೆಸೇಜ್ನ ಒಂದು 1000 ಜನ ಕಳಿಸ್ಬಿಟ್ರೆ ಆಟೋಮೆಟಿಕ್ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಅದಲ್ಲದೆ ನಿಮ್ಮ ಡೊಮೇನ್ ಹೆಲ್ತ್ ಅಂತ ಒಂದಿರುತ್ತೆ. ಆ ಡೊಮೇನ್ ಹೆಲ್ತ್ ಏನಾದರೂ ನೀವು ಕರೆಕ್ಟಾಗಿ ಟ್ರ್ಯಾಕ್ ಮಾಡದೆ ಹೋದಾಗ ಆ ಡೊಮೇನ್ ಹೆಲ್ತ್ ಕೂಡ ಎಫೆಕ್ಟ್ ಆಯಿತು ಅಂದರೆ ನಿಮ್ಮ ಇಮೇಲ್ಗಳು ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಇಲ್ಲದೆ ಹೋದರೆ ಇಮೇಲ್ಗಳು ಆಟೋಮೆಟಿಕ್ಲಿ ಬ್ಲಾಕ್ಡ್ ಆಗಿಬಿಟ್ಟಿರುತ್ತೆ, ಅದು ಇಮೇಲ್ಗಳು ಯಾರಿಗೂ ಹೋಗಲ್ಲ. ಸೊ ಪೂವರ್ ಡೆಲಿವರಿಬಿಲಿಟಿ ಅಂದರೆ ನಾರ್ಮಲಿ ಕನ್ಸಿಸ್ಟೆಂಟಾಗಿ ನಿಮ್ಮ ಹೆಲ್ತ್ಗಳು ಸರಿ ಇಲ್ಲ ಅಂದಾಗ ನಿಮ್ಮ ಇಮೇಲ್ ಕ್ರೆಡಿಬಿಲಿಟಿ ಹಾಳಾಗಿದೆ, ನಿಮ್ಮ ಡೊಮೇನ್ ಕ್ರೆಡಿಬಿಲಿಟಿ ಹಾಳಾದರೆ ಇಮೇಲ್ಸ್ಗಳು ಯಾರಿಗೂ ಹೋಗಲ್ಲ. ಸೊ ಇವತ್ತು ಕೂಡ B2B ಬಿಸ್ನೆಸ್ಗಳು ಇಮೇಲ್ ಮಾರ್ಕೆಟಿಂಗಿಂದಾನೇ ಬರುತ್ತೆ. ಇಮೇಲ್ ಮಾರ್ಕೆಟಿಂಗು ನೀವು ಪೈಸಾ ಲೆಕ್ಕದಲ್ಲಿ ಹೇಳ್ಬೋದು ಒಂದು ಇಮೇಲಿಗೆ ಕಾಸ್ಟು. ಇಲ್ಲದೆ ಹೋದರೆ ಇಂಟರ್ನ್ಯಾಷನಲ್ ಕಾಲಿಂಗ್ ಚೆಕ್ ಮಾಡ್ಕೊಳ್ಳಿ, ಏರ್ಟೆಲೋ ಜಿಯೋನೋ ಯಾವುದೋ ಒಂದು ಪ್ಲ್ಯಾನ್ ತೊಗೊಳ್ಳಿ. US ಕಾಲ್ ಮಾಡಿದರೆ ಎಷ್ಟು ನಿಮಿಷಕ್ಕೆ ಎಷ್ಟು ಹೋಗುತ್ತೆ, ದುಬೈ ಕಾಲ್ ಮಾಡಿದರೆ ಎಷ್ಟು ಹೋಗುತ್ತೆ, ಆಸ್ಟ್ರೇಲಿಯಾ ಕಾಲ್ ಮಾಡಿದರೆ ಎಷ್ಟು ಹೋಗುತ್ತೆ, ಎಲ್ಲ ಚೆಕ್ ಮಾಡ್ಕೊಂಡು ನೋಡಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಈ ಥರದನ್ನೆಲ್ಲ ನೀವು ವ್ಯಾಲ್ಯೂಯೇಟ್ ಮಾಡಿದಾಗ ನಿಮಗೆ ತುಂಬ ಕಾಸ್ಟ್ಗಳು ಬರುತ್ತೆ. ಸೊ ಇದನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇರೋದು, ನಾವು ಯಾವ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೇವೆ, ನಾವೇನು ಬೇರೆ ಮಾಡ್ತೇವೆ. ಇವಾಗ ನೀವೇನು ಮಾಡ್ತೀರಾ, ಜಿಮೇಲ್ದಿಂದ ಇಮೇಲ್ ಕಳಿಸ್ತೀರಾ. ಜಿಮೇಲಲ್ಲಿ ಬರೀ ಜನರಲ್ gmail.com, rohit@gmail.com ಅಂತಿತ್ತು ಅಂದರೆ ಅಲ್ಲೇನಾಗುತ್ತೆ, ಆ gmail.com ಇರೋದು ಜನರಿಕ್ ಇಮೇಲ್. ಅದರಿಂದ ಅದು ಅಫಿಷಿಯಲಿ ಬಿಸ್ನೆಸ್ ಇಮೇಲ್ ಅಲ್ಲ, ಇನ್ನೂ ಜನರಿಕ್ ಇಮೇಲಲ್ಲೇ ನೀವು ಇನ್ನೂ ಇಮೇಲ್ ಕಳಿಸ್ತಾ ಇದ್ದರೆ ಅದಂತೂ ದೊಡ್ಡ ತಪ್ಪು. ಬಟ್ ಅದರಲ್ಲೂ ಕೂಡ 500 ಲಿಮಿಟ್ ಇರುತ್ತೆ. 500 ಲಿಮಿಟ್ ಇದೆ ಸರ್, ನಾನು 500 ಆರಾಮಾಗಿ ಕಳಿಸ್ಬೋದು ಫ್ರೀಯಾಗಿ, ಆಗಲ್ಲ. 500ಗಳನ್ನ ನೀವು ಪರ್ಸ್ನಲೈಸ್ಡ್ ಆಗಿ ಮ್ಯಾನ್ಯುವಲಿ ಕಳಿಸೋದಾದರೆ 500ನ ಕಳಿಸ್ಬೋದು. ನೀವು ಆಟೋಮೇಷನ್ ಯೂಸ್ ಮಾಡಿಕೊಂಡು ಅಥವಾ ಆಟೋಮೆಟಿಕ್ಕಾಗಿ ಶೆಡ್ಯೂಲ್ ಇಟ್ಬಿಟ್ರೆ ಅದು ವರ್ಕ್ ಆಗಲ್ಲ. ಸೊ ಅದರಲ್ಲೂ ಕೂಡ ನಾನು ಹೇಳೋದೇನೆಂದರೆ,
ಇವತ್ತಿನ ಟೈಮಲ್ಲಿ ನೀವು ನಿಮ್ಮ ಕಂಪನಿ ಹೆಸರುಗಳ ಮೇಲೆ ಮಾತ್ರ ಇಮೇಲ್ ಐ ಡಿನ ತೊಗೊಳ್ಳಿ. ನೀವು ಏನು ಮಾಡ್ಬೋದು, ಪ್ರಾಕ್ಸಿ ಡೊಮೇನ್ಸ್ನ ಪರ್ಚೇಸ್ ಮಾಡ್ಬೋದು. ಅದರ ಮೇಲೆ ಇಮೇಲ್ ವಾರ್ನಿಂಗ್ಸ್ ಮಾಡೋದು. ದಿನಕ್ಕೆ ಒಂದು ಡೊಮೇನಿಂದ ನಾವೇನು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿರ್ತೇವೋ ಅದರಲ್ಲಿ ಒಂದು 750 ಇಮೇಲ್ಸ್ ಪರ್ ಡೇ ನೀವು ಕಳಿಸ್ಬೋದು. ಅದರಲ್ಲೂ ಕೂಡ ಇಮೇಲ್ ಕಳಿಸೋ ಮುಂಚೆ ಆ ಇಮೇಲ್ ಐ ಡಿಗಳನ್ನ ವೆರಿಫೈ ಮಾಡಬೇಕು. ಸುಮ್ಮನೆ ಕಳಿಸೋ ಆಗಿಲ್ಲ. ಸುಮ್ಮನೆ ಕಳಿಸಿದ್ರೆ ಅಲ್ಲಿ ನಿಮ್ಮ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಆಗಿರ್ಬೋದು, ನಿಮ್ಮ ಲೀಡ್ ಮಾನಿಟರಿಂಗ್ ಏನಿದೆ, ಅಥವಾ ಇವಾಗ ನಾವು ಮೇಲ್ಗಳನ್ನ ನಿಮ್ಮ ಪರವಾಗಿ ನಾವು ಕಳಿಸ್ತಾ ಇರ್ತೇವೆ. ಅವಾಗ ನಾವೇನು ಮಾಡ್ತೇವೆ, ನಿಮಗೆ CC ಆಗ್ತೇವೆ. ನಿಮಗೆ ಪ್ರತಿ ಹೋಗಿರೋ ಮೇಲ್ಗೂ ನಿಮಗೊಂದು ಕಾಪಿ ಬರುತ್ತೆ. ಅವಾಗ ಏನು ಗೊತ್ತಾಗುತ್ತೆ, ಇಮೇಲ್ಗಳು ಹೋಗ್ತಾ ಇದೆ, ಈ ಟೈಮಿಗೆ ನನ್ನ ಇಮೇಲ್ಸ್ಗಳು ರೀಚ್ ಆಗ್ತಾ ಇದೆ, ಅದು ಗೊತ್ತಾಗುತ್ತೆ. ಅದರ ಜೊತೆಗೆ ಅವರು ಏನಾದರೂ ರಿಪ್ಲೈ ಮಾಡಿದರೆ ಆ ಇಮೇಲ್ಗಳು ನಿಮ್ಮ ಇನ್ಬಾಕ್ಸಿಗೆ ಬರುತ್ತೆ. ನೀವು ಯಾವ ಇಮೇಲ್ ಐ ಡಿ ಹೇಳ್ತಿರೋ, ನಿಮ್ಮ ಸೇಲ್ಸ್ ಟೀಮ್ ಯಾವ ಇಮೇಲ್ ಐ ಡಿ ಹ್ಯಾಂಡಲ್ ಮಾಡ್ತಾ ಇದ್ರೆ ಆ ಇಮೇಲ್ ಐ ಡಿ ಹೇಳಿದರೆ ಸಾಕು, ಅದಕ್ಕೆ ನಾವು ಫಾರ್ವರ್ಡ್ ಮಾಡ್ತೇವೆ. ಸೊ ಅದರಲ್ಲೂ ಕೂಡ ಪ್ರಾಕ್ಸಿ ಇಮೇಲ್ಸ್ ಅಂದರೆ ಏನು, ಅಥವಾ ಪ್ರಾಕ್ಸಿ ಯೂಸ್ ಮಾಡೋ ಮೇನ್ ರೀಸನ್ ಏನು? ಯಾಕಂದರೆ ಇವತ್ತು ನಾನೇನಾದರೂ jbexperts.com ಯೂಸ್ ಮಾಡಿದ್ರೆ ನನ್ನ ಇಮೇಲ್ ಐ ಡಿ ಆಲ್ರೆಡಿ jbexperts.com ಅಲ್ಲೇ ಇದೆ. ಬಟ್ ಅದರಿಂದ ನಾನು ಈ ಮಾಸ್ ಇಮೇಲಿಂಗ್ ಮಾಡಲ್ಲ. ಬಟ್ ನಾನು ಮಾಸ್ ಇಮೇಲಿಂಗ್ ಮಾಡೋದು ಯಾವುದು, jbexperts.xyz, jbexperts.in, jbexperts.co.in. ಸೊ ಈ ಥರದ ಎಕ್ಸ್ಟೆನ್ಷನ್ನು ಸ್ವಲ್ಪ ಕಡಿಮೆ ರೇಟ್ ಇರೋ ಡೊಮೇನ್ಗಳನ್ನ ನಾವು ಪರ್ಚೇಸ್ ಮಾಡ್ತೇವೆ. ಅದರಿಂದ ನಾವೇನು ಮಾಡ್ತೇವೆ, ಇಮೇಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತೇವೆ. ಯಾಕೆ, ನನ್ನ ಮೇನ್ ಡೊಮೇನ್ ಪೆಟ್ಟು ಬೀಳೋ ಆಗಿಲ್ಲ, ನನ್ನ ಬ್ರ್ಯಾಂಡಿಗೆ ಪೆಟ್ಟು ಬೀಳೋ ಆಗಿಲ್ಲ. ಯಾಕೆಂದರೆ ಒಂದ್ಸರಿ ಏನಾದರೂ ನಮ್ಮ ಡೊಮೇನ್ ಹಾಳಾಯಿತು ಅಂದರೆ ಗೂಗಲಲ್ಲಿ ರ್ಯಾಂಕು ಆಗಲ್ಲ, ಅದು ಸ್ಪ್ಯಾಮಿ ಅಥವಾ ಫಿಶಿ ಅಂತಂದು ಮಾರ್ಕ್ ಆಗಿಬಿಟ್ರೆ ಆ ರಿಸ್ಕಿ ವೆಬ್ಸೈಟ್ ಅಲರ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕ್ಲಿಕ್ ಮಾಡಿರೋ ವೆಬ್ಸೈಟ್ ರಿಸ್ಕ್ ಇದೆ, ಆ ವೆಬ್ಸೈಟ್ ಸರಿ ಇಲ್ಲ ಅನ್ನೋ ಒಂದು ಅಲರ್ಟ್ ಬರುತ್ತೆ. ಅವಾಗ ಬಂದಾಗ ಜನ ಅದನ್ನು ನಾರ್ಮಲಿ ಕ್ಲಿಕ್ಕು ಮಾಡಲ್ಲ, ಓಪನ್ನು ಮಾಡಲ್ಲ. ಆ ಥರದಿಂದ ನಮಗೆ ಬ್ರ್ಯಾಂಡ್ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಪೇರೆಂಟ್ ಡೊಮೇನ್ ಯಾವುದು, ನಿಮ್ಮ ಮಾಸ್ಟರ್ ಡೊಮೇನ್ ಇದೆಯೋ ಅದರ ಹೆಲ್ತ್ ಮೇಂಟೈನ್ ಮಾಡಿ. ಯಾವುದೇ ಥರದ ಮಾಸ್ ಇಮೇಲಿಂಗ್ ನಿಮ್ಮ ಪರ್ಸ್ನಲ್ ಐ ಡಿಯಿಂದ ಮಾಡಬೇಡಿ. ಅದಾದಮೇಲೆ ನಿಮ್ಮ ವೆಬ್ಸೈಟ್ ರೆಪ್ಯುಟೇಷನ್ ಇದೆ, ಅದನ್ನು ಪ್ರಾಪರಾಗಿ ಪ್ರೊಟೆಕ್ಟ್ ಮಾಡಿಕೊಟ್ರೆ ಸಾಕು. ಅದಕ್ಕೆ ನೀವೇನು ಇವಾಗ ಗೋಡ್ಯಾಡಿನೋ ಬೇರೆ ಯಾವುದೋ ಒಂದು ಡೊಮೇನಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಡೊಮೇನ್ ತೊಗೊಂಡಿಲ್ಲ ಅಂದರೆ ಅದನ್ನೂ ತೊಗೊಳ್ಳಿ. ಅದ್ರ ಜೊತೆಗೆ ಕೆಳಗಡೆ jbexperts.com ಹಾಕಿದರೆ ದಿಸ್ ಇಸ್ ಆಲ್ರೆಡಿ ಬೀನ್ ಟೇಕನ್ ಅಂತ ಹೇಳುತ್ತೆ. ಅದ್ರ ಕೆಳಗಡೆ ಬೇರೆ ಸಜೆಷನ್ ಕೊಡುತ್ತೆ. ಆ ಸಜೆಷನಲ್ಲಿ ಯಾವುದೋ ಒಂದು ಚೀಪಾಗಿರೋ ಪ್ರೈಸ್, ಕಡಿಮೆ ಇರೋ ರೇಟಲ್ಲಿರೋದು ಯಾವುದೋ ಒಂದು ಡೊಮೇನ್ ಸೆಲೆಕ್ಟ್ ಮಾಡಿದರೆ ಅವರೊಂದು ಬಂಡಲ್ಲೇ ಕೊಡ್ತಾರೆ. ಆ ಬಂಡಲ್ ಆ್ಯಡ್ ಮಾಡ್ಕೊಳ್ಳಿ, ಮೇಲೆ ಸೆಲೆಕ್ಟ್ ಮಾಡಿರೋದನ್ನು ತೆಗೆದುಹಾಕಿ. ಆ ಬಂಡಲ್ ಏನಿದೆ ಬರೀ ಡೊಮೇನ್ಸ್ ಮಾತ್ರ, 1 ವರ್ಷದ ಮೇಲ್ಗಡೆ ತೊಗೊಳಕ್ಕೆ ಹೋಗಬೇಡಿ. 1 ವರ್ಷದ ಮೇಲೆ ತೊಗೊಂಡ್ರೆ ಏನಾಗುತ್ತೆ, ಈಗ ಡೊಮೇನು ನಾವು ಇಷ್ಟೆಲ್ಲ ಇಮೇಲ್ ಕಳಿಸ್ತೇವಲ್ಲ, ಆ ಡೊಮೇನ್ ಹೆಲ್ತ್ ಹಾಳಾದರೆ ನೀವೇನು ಮಾಡ್ತೀರಾ? ಈಗ 2 ವರ್ಷ 5 ವರ್ಷ ತೊಗೊಳ್ಳೋವಂಥ ಡೊಮೇನ್ಗಳಲ್ಲ. ಯಾಕೆಂದರೆ xyz.co.in ಅವು ಯಾವುದೋ ದೊಡ್ಡ ಡೊಮೇನ್ಗಳಲ್ಲ. ಬಟ್ ಇಮೇಲ್ ಮಾಡೋಕ್ಕೆ ನಡೆದು ಹೋಗುತ್ತೆ. ಸೊ ಇಮೇಲ್ ಮಾಡೋಕ್ಕೆ ಸಾಕು. 1 ವರ್ಷಕ್ಕೆ ನಾವು ಆ್ಯಕ್ಸೆಸ್ ತೊಗೊಂಡ್ರೆ ಬೇರೆ ಎಲ್ಲ ನಡೆದೋಗುತ್ತೆ, ಏನು ಯಾವುದೇ ಥರ ತೊಂದರೆಗಳಾಗಲ್ಲ. ಇದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಕೂಡ ಸ್ಮಾರ್ಟ್ ಇಮೇಲಿಂಗ್ ಹೇಗೆ ಅಂತಂದರೆ, ನಾವೇನು ಮಾಡ್ತೇವೆ, ಒಂದು ಡೊಮೇನ್ ಮೇಲೆ ಫಾರ್ ಎಕ್ಸಾಂಪಲ್ jbexperts.xyz.com ಅಲ್ಲಿ ನಾವೇನು ಮಾಡ್ತೇವೆ, 15 ಇಮೇಲ್ ಕ್ರಿಯೇಟ್ ಮಾಡ್ತೇವೆ. ದಿನಕ್ಕೆ ಒಂದು 50 ಇಮೇಲ್ನ ಆ ಒಂದು ಐ ಡಿಯಿಂದ ಕಳಿಸ್ತೇವೆ. 15 ಇಮೇಲ್ ಕ್ರಿಯೇಟ್ ಮಾಡಿದ್ವಿ, ಒಂದು ಇಮೇಲ್ ಐ ಡಿಯಿಂದ 50 ಕಳಿಸ್ತೇವೆ. ಅಂದರೆ ದಿನಕ್ಕೆ ಒಂದು ಡೊಮೇನಿಂದ 750 ಇಮೇಲ್ಗಳನ್ನ ನಾವು ಕಳಿಸ್ತೇವೆ. ಅದರಲ್ಲೂ ಕೂಡ ಇಮೇಲ್ ವಾರ್ಮಿಂಗ್ ಮಾಡ್ತೇವೆ. ಏನಾಗುತ್ತೆ, ಒಂದಿನ ಹೋಗ್ಬಿಟ್ಟು ಒಂದು ಇಮೇಲ್ ಕಳಿಸ್ತೇವೆ, 2ನೇ ದಿನ 2 ಹೋಗುತ್ತೆ, 3ನೇ ದಿನ 3 ಹೋಗುತ್ತೆ. ಈ ಥರ ನಾವು ಗ್ರ್ಯಾಜುವಲಿ ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತೇವೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಸಡನ್ಲಿ ಸ್ಟಾರ್ಟ್ ಇಮೇಲ್ ಇವತ್ತು ಕ್ರಿಯೇಟ್ ಆಯಿತು, ಇವತ್ತೇ ನಾನು 500 ಕಳಿಸ್ಬಿಟ್ರೆ ಗೂಗಲ್ ಟ್ರಿಗರ್ ಮಾಡುತ್ತೆ, ಏನೋ ಹೊಸ ಇಮೇಲು ಗೊತ್ತಿಲ್ಲ, ರಿಸ್ಟ್ರಿಕ್ಷನಲ್ಲಿ ಹಾಕಿಬಿಟ್ರೆ ನನ್ನ ಇಮೇಲ್ಗಳು ಹೋಗಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಸ್ಲೋ ಆಗಿ ದಿನಕ್ಕೆ 5, 10 ಸ್ಲೋ ಆಗಿ ಅದು ವಾರ್ಮಿಂಗ್ ಮಾಡ್ತೇವೆ. ಅದು ವಾರ್ಮಿಂಗ್ ಮಾಡಿದಾಗ ಏನಾಗುತ್ತೆ, ಒಂದು 15ರಿಂದ 20 ದಿನ ತೊಗೊಳುತ್ತೆ. ಬಟ್ ಆದರೆ ಒಂದು ಸರಿ ವಾರ್ಮಿಂಗ್ ಆಯಿತು ಅಂದರೆ ನನ್ನ ಇಮೇಲ್ ಐ ಡಿ ಬ್ಲಾಕ್ ಆಗೋ ಚಾನ್ಸಸ್ಸು ಮತ್ತು ನನ್ನ ಇಮೇಲ್ಗಳು ಡೆಲಿವರಿ ಆಗೋ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಸೊ ಬ್ಲಾಕ್ ಆಗೋದು ಕಡಿಮೆ ಆಗುತ್ತೆ, ಇನ್ನು ಇಮೇಲ್ ಬಾಕ್ಸಿಗೆ ಡೆಲಿವರಿ ಆಗೋ ಚಾನ್ಸಸ್ಗಳು ಹೆಚ್ಚಿಗೆ ಆಗುತ್ತೆ. ಆವಾಗ ಬೌನ್ಸ್ ಆಗೋದು, ಇಮೇಲ್ ಬೌನ್ಸ್ ಆಗೋದು ಅಥವಾ ರೀಪ್ಲೇಸ್ ಮಾಡೋದು, ಇದನ್ನೆಲ್ಲವೂ ಕೂಡ ನಾವು ಮ್ಯಾನೇಜ್ ಮಾಡ್ತೇವೆ. ಇದರಲ್ಲಿ ನಿಮಗೆ ನಾನು ಆಗಲೇ ಹೇಳಿದೆ, ನಾವು ಕಳಿಸೋದು ಎಲ್ಲವೂ ಕೂಡ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. CC ಹೋಗುತ್ತೆ, ಇಮೇಲ್ ಹೋಯ್ತಾ ನಿಮಗೆ CC ಬಂದಿರುತ್ತೆ. ಅದರ ಜೊತೆಗೆ ಯಾರಾದರೂ ರಿಪ್ಲೈ ಮಾಡಿದರೆ ನಿಮಗೆ ವಾಪಸ್ ಕೂಡ ನಿಮಗೆ ರೆಸ್ಪಾಂಡ್ ನಿಮ್ಮ ಇಮೇಲ್ ಐ ಡಿಗೆ ಇನ್ಬಾಕ್ಸಿಗೆ ಬರುತ್ತೆ. ಸೊ ತುಂಬ ಸರಿ ಏನಾಗುತ್ತೆ ಅಂತಂದರೆ, ಇವಾಗ ಜನ ಏನು ಮಾಡ್ತಾರೆ, ಈಗ ಮೇಲ್ ಚಿಂಪ್ ಇರ್ಬೋದು, ಬ್ರೇವ್ ಇರ್ಬೋದು, ಸೆಂಡಿನ್ ಬ್ಲೂ ಇರ್ಬೋದು, ಬೇರೆ 4-5 ಕಂಪ್ನಿಗಳಿದೆ, ಅವೆಲ್ಲವೂ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೇವೆ, ಇಮೇಲ್ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗ್ತೇವೆ. ಸೊ ನಾರ್ಮಲಿ ಏನು, ಇಮೇಲ್ ಮಾರ್ಕೆಟಿಂಗಲ್ಲಿ ಕೂಡ 2 ಥರ ಇದೆ. ಒಂದು, ಯಾರೋ ನಮ್ಮ ವೆಬ್ಸೈಟಿಗೆ ಬಂದು ಅವರೇ ಅವ್ರ ಇಮೇಲ್ ಐ ಡಿ ಕೊಟ್ಟು, ಸರ್ ನಮಗೆ ನ್ಯೂಸ್ ಲೆಟರ್ ಕಳಿಸಿ ಅಂತ ಏನು ಹೇಳ್ತಾರೆ. ಈಗ ಅಮೆಝಾನಿಂದ ಆಯಿತು, ಫ್ಲಿಪ್ಕಾರ್ಟಿಂದ ಆಯಿತು, ಬೇರೆ ಎಲ್ಲದರಲ್ಲೂ ನಾವು ಯಾವ್ಯಾವ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೇವೋ ಅವ್ರ ಕಡೆಯಿಂದ ನಮಗೆ ಇಮೇಲ್ ಬರುತ್ತೆ. ಯಾಕೆ, ನಾವು ಅದರಲ್ಲಿ ರಿಜಿಸ್ಟರ್ ಮಾಡಿದ್ದೇವೆ, ಅವರಿಗೆ ಅಪ್ರೂವಲ್ಲು ಕೊಟ್ಟಿದ್ದೇವೆ, ಅದಕ್ಕೆ ನಮಗೆ ಅವ್ರು ಇಮೇಲ್ ಕಳಿಸ್ಬೋದು. ಅದನ್ನು ನಾವು ಬ್ಲಾಕ್ ಮಾಡೋಕ್ಕೋಗಲ್ಲ, ಯಾಕಂದರೆ ನಮಗೆ ಬೇಕಾಗಿರುತ್ತೆ. ಆದರೆ ನೀವು ಕಳಿಸ್ತಾ ಇರೋ ಇಮೇಲು
ಯಾರು ಕೇಳಿಲ್ಲ, ನನಗೆ ಕಳಿಸಿ ಅಂತ ನಾನು ಹೇಳಿಲ್ಲ, ಅದನ್ನು ನೀವು ಕಳಿಸ್ತಾ ಇದ್ದೀರಾ. ಆವಾಗ ಅದು B2B ಕೋಲ್ಡ್ ಇಮೇಲ್ಸ್ ಅಂತ ಹೇಳ್ತೇವೆ. ಕೋಲ್ಡ್ ಇಮೇಲ್ಸ್ಗೂ ಮತ್ತು ನೀವು ನ್ಯೂಸ್ ಲೆಟರ್ ಇಮೇಲ್ಸ್ಗೂ ತುಂಬ ವ್ಯತ್ಯಾಸ ಇದೆ. ಇದು ಮೇಲ್ಚಿಂಪ ಏನು ಮಾಡ್ತಾರೆ, ದುಡ್ಡು ಕೊಟ್ಟಾದರೂ ತೊಗೊಳ್ಳಿ ಅಥವಾ ಫ್ರೀ ಆದರೂ ತೊಗೊಳ್ಳಿ, ಒಂದು ಲಿಮಿಟ್ವರೆಗೂ ಫ್ರೀ ಇರುತ್ತೆ. ಅದನ್ನಾದರೂ ತೊಗೊಂಡ್ರು ಕೂಡ ಏನು ಮಾಡ್ತಾರೆ, ನಿಮ್ಮ ಇಮೇಲ್ಗಳು ಸೆಂಡ್ ಆಗೋ ಮುಂಚೆ ಅವು ಏನಾದರೂ ಸ್ಪ್ಯಾಮ್ ಆಯಿತು, ಬೌನ್ಸ್ ಆಯಿತು ಅಂದರೆ ಅವರೇನು ಅಂದ್ಕೊಳ್ತಾರೆ, ಇವರೇನೋ ಸ್ಪ್ಯಾಮ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಿಮ್ಮ ಅಕೌಂಟೇ ಡಿಯಾಕ್ಟಿವೇಟ್ ಮಾಡ್ತಾರೆ, ದುಡ್ಡು ಕೊಟ್ಟರು ಕೂಡ ಮಾಡ್ತಾರೆ. ಸೊ ಹಾಗಾಗಿ ತುಂಬ ಹುಷಾರಾಗಿ ಮಾಡಿ. ಆ ಥರ ಏನಾದರೂ ಆದರೆ ದಯಮಾಡಿ ಅದನ್ನು ಬಿಟ್ಟುಬಿಡಿ. ಯಾಕಂದರೆ ಆ ಟೂಲಿಂದ ಆ ಥರ ನೀವು ಮೇಲ್ ಕಳಿಸೋದ್ರಿಂದ ವರ್ಕ್ ಆಗಲ್ಲ. ಆಮೇಲೆ ಇನ್ನೊಂದು ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ, ಇಲ್ಲಿ ನಾವು ಯಾರಾದರೂ ರಿಪ್ಲೈ ಕಳಿಸಿದರೆ ನಿಮಗೆ ಫಾರ್ವರ್ಡ್ ಆಗುತ್ತೆ, ನಿಮಗೆ ಆ ರಿಪ್ಲೈ ಬರುತ್ತೆ, ಯಾವ ಐ ಡಿಯಿಂದ ಬಂದಿದೆ, ಅವ್ರು ಏನಂತ ಇಮೇಲ್ ಕಳಿಸಿದ್ದಾರೆ ಅದೆಲ್ಲವೂ ಕೂಡ ಸಿಗುತ್ತೆ. ಆದರೆ ಒಂದು ವೇಳೆ ನೀವೇನಾದರೂ ಬೇರೆ ಟೂಲ್ ಯೂಸ್ ಮಾಡಿ ಮೇಲ್ಚಿಂಪ್ ಯೂಸ್ ಮಾಡಿದರೆ ಅದಕ್ಕೆ ರಿಪ್ಲೈ ಆಪ್ಷನ್ ಇಲ್ಲ, ಅಲ್ಲಿ ನೋ ರಿಪ್ಲೈ ಅಂತಲೇ ಇರುತ್ತದು. ಅದು ಬರೀ ಒನ್ ವೇ ಕಮ್ಯುನಿಕೇಷನ್ ಇರುತ್ತೆ. ಅಲ್ಲೇನಾದರೂ ನೀವು ಪೇಜ್ ಲಿಂಕು ಏನಾದರೂ ಕೊಟ್ಟಿದ್ರೆ ಅದನ್ನೇನಾದರೂ ಕ್ಲಿಕ್ ಮಾಡಿದರೆ ಮಾತ್ರ ನೀವು ವೆಬ್ಸೈಟಿಗೆ ಬರ್ತಾರೆ, ಇಲ್ಲದೆ ಹೋದರೂ ಬರಲ್ಲ. ಸೊ ಇದೆಲ್ಲ ಗೊತ್ತಿಟ್ಕೊಂಡು ಆ ಥರದ ಟೂಲ್ಗಳನ್ನ ಯೂಸ್ ಮಾಡಿದರೆ ನಮಗೆ ಇವತ್ತಿನ ಟೈಮಲ್ಲಿ ಅದು ವರ್ಕ್ ಆಗಲ್ಲ. ಸೊ ಸ್ಟ್ರಾಟಜೀಸ್ಗಳು ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ, ಅದನ್ನು ನಾವು ಹೇಗೆ ಅಪ್ಡೇಟ್ ಆಗುತ್ತೋ ನಾವು ನಿಮ್ಗೆ ತಿಳಿಸ್ತೇವೆ. ಬಟ್ ಈ ಟೂಲಿಂದ ನಿಮ್ಮ ಇಮೇಲ್ಸ್ಗಳು ನಾರ್ಮಲಿ ನೀವು ಹೇಗೆ ಇಮೇಲ್ ಕಳಿಸ್ತೀರೋ ಹಾಗೆ ಕಳಿಸ್ತೀರಾ, ಬಟ್ ಆದರೆ ಏನೋ ಒಂದು ಪ್ರಾಪರ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಕಳಿಸ್ತೇವೆ. ಇಲ್ಲಿ ನಾವು ಟಾರ್ಗೆಟ್ ಮಾಡೋ ರೀತಿ ಹೇಗೆ, ಇವಾಗ ನಾವೇನು ಮಾಡ್ತೇವೆ, ನಿಮ್ಮ ಹತ್ರ ಯಾರಿಗೂ ದುಡ್ಡು ಕೊಟ್ಕೊಂಡು ನೀವು ಒಂದು ಬಾಯರ್ ಲಿಸ್ಟ್ಗಳನ್ನ ತೊಗೊಂಡು ಅದ್ರ ಜೊತೆ ಇಮೇಲು, ಫೋನ್ ನಂಬರ್ ಎಲ್ಲ ಇದೆ ಅಂದರೆ ಆ ಇಮೇಲ್ ಲಿಸ್ಟ್ ಕೊಡಿ, ಅದಕ್ಕೆ ಕಳಿಸ್ತೇವೆ. ಇಲ್ಲ ಅಂದರೆ ಸರ್ ಇವಾಗ ನನ್ನ ಹತ್ರ ಡೇಟಾನೇ ಇಲ್ಲ, ನಾನು ಯಾರಿಗೆ ಇಮೇಲ್ ಕಳಿಸೋದು, ಈಗ ಇಮೇಲ್ ಕಳಿಸೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಬಟ್ ನನ್ನ ಹತ್ರ ಇಮೇಲ್ ಐ ಡಿ ಇಲ್ಲ ಅಂದರೆ ಯಾರಿಗೆ ಕಳಿಸೋದು ನಾನು. ಸೊ ಅವಾಗೇನಾಗುತ್ತೆ, ನೀವು ಯಾವ ಕಂಪ್ನಿಗಳಿಗೆ ಟಾರ್ಗೆಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕಂಪ್ನಿಗಳ ಹೆಸರಾದರೂ ಕೊಡಿ. ಇಲ್ಲ ಅಂದರೆ ಸರ್ ನಂದು ಈ ಪ್ರಾಡಕ್ಟ್ ಇದೆ, ನನಗೆ ಬಾಯರ್ ಲಿಸ್ಟ್ ಬೇಕು ಅಂದರೆ ಬಾಯರ್ ಲಿಸ್ಟ್ ಆದರೂ ನಾವು ಹುಡುಕ್ಬಿಟ್ಟು ನಿಮಗೆ ಕೊಡ್ತೇವೆ. ಅವ್ರದ್ದು ನಾವು ಇಮೇಲ್ಗಳನ್ನ, ಅವ್ರದ್ದು ಡೊಮೇನ್ಗಳನ್ನ ಸ್ಕ್ಯಾಲ್ಪ್ ಮಾಡ್ತೇವೆ. ಡೊಮೇನ್ಗಳಾದಮೇಲೆ ಅದರಲ್ಲಿ ಡಿಸಿಷನ್ ಮೇಕರ್ಸ್ ಯಾರಿದ್ದಾರೆ ಅವ್ರ ಇಮೇಲ್ಗಳ ಹೆಸರು ಮತ್ತು ಇಮೇಲ್ ಐ ಡಿ ಹುಡುಕ್ತೇವೆ. ಅದು ಸಿಕ್ಕ ಮೇಲೆ ಅದನ್ನು ವೆರಿಫೈ ಮಾಡ್ತೇವೆ. ವೆರಿಫೈ ಮಾಡಿ ಅವರಿಗೆ ಕಸ್ಟಮೈಸ್ಡ್ ಇಮೇಲ್ಗಳನ್ನ ಕಳಿಸ್ತೇವೆ. ಸೊ ಇವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ XYZ ಕಂಪ್ನಿ ಹೆಸರು, ಆ ಕಂಪ್ನಿಯಲ್ಲಿ ಯಾರೋ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಇಮೇಲ್ ಐ ಡಿ ನಮಗೆ ಸಿಕ್ತು, ಅವ್ರ ಹೆಸರಿಗೆ ನಾವು ಸ್ಪೆಸಿಫಿಕ್ ಆಗಿ ಸರ್ ಈ ಥರ ನಾವು ಕೆಲಸ ಮಾಡ್ತಾ ಇದ್ದೇವೆ, ನೀವು ಈ ಪ್ರಾಡಕ್ಟ್ ಡೀಲ್ ಮಾಡ್ತಾ ಇದ್ದೀರಾ, ಸೊ ನಾವು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ಸೊ ಇಂಡಿಯಾದಿಂದ ನೀವು ಆಲ್ರೆಡಿ ಪರ್ಚೇಸ್ ಮಾಡ್ತಿದ್ದಾರೆ, ನಮ್ಮ ಕಡೆಯಿಂದ ಮಾಡಿ ಇದೆಲ್ಲ ಪ್ರಾಡಕ್ಟ್ಸು ನಮ್ಮದು ಇಷ್ಟು ಡಿಫ್ರೆನ್ಸಿಯೇಷನ್ ಇದೆ, ಪ್ರೈಸ್ ಅಪ್ಗ್ರೇಷನ್ಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಕೊಡ್ತೀರಾ. ಸೊ ಅದನ್ನು ಕೊಟ್ಕೊಂಡು ಕೂಡ ನೀವು ಎಕ್ಸ್ಪೋರ್ಟ್ಗಳನ್ನ ಇಮೇಲ್ಗಳನ್ನ ಕಳಿಸಿದ್ರೆ ನಿಮ್ಮ ಬಿಸ್ನೆಸ್ಗಳು ಬರೋ ಚಾನ್ಸಸ್ ಇದೆ. ಸೊ ಇವಾಗ ಓಕೆ ನಾನು ಇಮೇಲ್ ಕಳಿಸಿದೆ, ಏನು ಗ್ಯಾರಂಟಿ ಸರ್ ಅವ್ರು ರಿಪ್ಲೈ ಮಾಡ್ತಾರೆ? ಒಂದು ಇಮೇಲಿಗೆ ರಿಪ್ಲೈ ಮಾಡದಿರ್ಬೋದು. ನಾವು ಎಲ್ಲ 2 ವರ್ಷದವರೆಗೂ ಫಾಲೋಅಪ್ ಮಾಡಿದ ಮೇಲೆ ಕೂಡ ನಮಗೆ ಆರ್ಡರ್ಸ್ ಬಂದಿದೆ. ಕೆಲವೊಬ್ಬರು ಅವ್ರದ್ದೇ ಪ್ಲಾಂಟ್ ಇತ್ತು, ಅವ್ರದ್ದೇ ಫ್ಯಾಕ್ಟ್ರಿ ಇತ್ತು, ಅವ್ರು ಎಂದೂ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ರೆಡಿ ಇರಲಿಲ್ಲ, ಕಾಲ್ ಮಾಡಿದ್ರು ಕೂಡ ಸರಿಯಾಗಿ ಆನ್ಸರ್ ಮಾಡ್ತಾ ಇರಲಿಲ್ಲ. ಅಂಥವ್ರು ಕೂಡ 2 ವರ್ಷ ಆದಮೇಲೂ ಕೂಡ ಅವ್ರು ನಮ್ಮ ಹತ್ರ ಬಂದಿದ್ದಾರೆ. ಅವ್ರ ಫ್ಯಾಕ್ಟ್ರಿಯಲ್ಲಿ ಏನೋ ಇಶ್ಯೂ ಆಯಿತು, ಬಂದರು, ಇಲ್ಲ ಸರ್ ನಮಗೆ ಈ ಥರ ಬೇಕಾಗಿತ್ತು, ನಮ್ಮ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿದೆ, ಸೊ ಈ ಥರ ಇದೆ, ಮಾಡಿಕೊಡಿ. ಎಲ್ಲ ಮಾಡಿಕೊಟ್ಟ ಮೇಲೆ ನೀವು ಇಷ್ಟು ಮಾಡಿಕೊಡ್ತಾ ಇದ್ದಾರೆ, ನಮಗೆ ಬೇರೆ ಫ್ಯಾಕ್ಟ್ರಿ ಅವಶ್ಯಕತೆನೇ ಇರಲಿಲ್ಲ, ನಾವು ಯಾಕೆ ಮಾಡ್ಕೊಂಡು ನಮಗೆ ಗೊತ್ತಿಲ್ಲ ಅನ್ನೋ ಒಪಿನಿಯನ್ ಕೂಡ ಕೊಟ್ಟವ್ರು ಇದ್ದಾರೆ. ಸೊ ಇವಾಗ ಏನಾಗುತ್ತೆ, ಇವತ್ತಿಲ್ಲ ಅಂದವರು ನಾಳೆ ಇಲ್ಲ ಅಂತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ನಾಳೆ ಹ್ಞೂ ಅನ್ಬೋದು, ನಿಮ್ಮ ಜೊತೆ ಕೆಲಸ ಮಾಡ್ಬೋದು, ನಿಮ್ಮ ಪ್ರೈಸಿಂಗಿಗೂ ವರ್ಕ್ ಮಾಡ್ಬೋದು, ಎಲ್ಲವೂ ಇರುತ್ತೆ. ಸೊ ಯಾರ್ಯಾರು ಇಲ್ಲ ಅಂತಾರೋ ಹಾಗಂತ ಅಂದ್ಕೊಂಡು ನೀವು ದಯಮಾಡಿ ನಿಮ್ಮ ಕೆಲಸಗಳನ್ನ ನಿಲ್ಲಿಸ್ಕೊಳ್ಳೋಕೆ ಹೋಗ್ಬೇಡಿ. ಇಲ್ಲಿ ರೆಗ್ಯುಲರ್ ಆಗಿ ಅವ್ರಿಗೆ ಇಮೇಲ್ ಹೋಗ್ತಾನೆ ಇರುತ್ತೆ, ಕಂಟಿನ್ಯೂಸ್. ಇದರಲ್ಲಿ ಏನೂ ಇಮೇಲ್ ಕೌಂಟ್ ಇಲ್ಲ. ನೀವು ಒಂದು ಇಮೇಲ್ ಐ ಡಿ ಹಾಕಿ ಆ ಇಮೇಲ್ ಐ ಡಿಗೆ ಒಂದು 10-15 ದಿನಗಳ ಅಂದರೆ 10-15 ಇಮೇಲ್ನ ಶೆಡ್ಯೂಲ್ ಮಾಡಿದರೆ ಆರಾಮಾಗಿ ಹೋಗ್ತಾ ಇರುತ್ತೆ. ಬಟ್ ಅದಕ್ಕೆ ನಾವೇನು ಮಾಡ್ತೇವೆ, ಈಗ ನಾವು ನೀವು ಇಂಡಿಯನ್ಸ್ ಅಂತ ಹೇಳ್ತೇವೆ. ಇವಾಗ ನಮಗೆ ಏನು ಗ್ಯಾರಂಟಿ, ನೀವು ಎಲ್ಲಿಯವರು ಏನು ಪ್ರೂಫ್ ಇರುತ್ತೆ ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೋಡ್ ಬ್ಲಾಕ್ ಇರೋದು, ಪೊಲೀಸರೆಲ್ಲ ರೋಡ್ ಚೆಕಿಂಗ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ನೀವು ಗಾಡಿ ತೊಗೊಂಡು ಹೋಗ್ತಾ ಇದ್ದಾರೆ, ನಿಮ್ಮ ಹತ್ರ ಎಲ್ಲ ಲೈಸೆನ್ಸು ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ತೋರಿಸ್ತೀರಾ, ಹೋಗ್ಬಿಡ್ತೀರಾ. ಕೆಲವೊಬ್ಬರ ಹತ್ರ ಇರೋಲ್ಲ, ಅವಾಗೇನು ಮಾಡ್ತಾರೆ, ಪಕ್ಕಕ್ಕೆ ಬರಪ್ಪ ಅಂತ ಹೇಳ್ತಾರೆ. ಸೊ ಈಗ ನೀವು ಇಮೇಲ್ ಕಳಿಸುವಾಗ ಈ ರೆಕಾರ್ಡ್ಗಳು ಅಲ್ಲಿರಬೇಕು. ಯಾವುದು SPF ರೆಕಾರ್ಡು, DKIM ರೆಕಾರ್ಡು, DMARC ರೆಕಾರ್ಡು, ಇದೆಲ್ಲವೂ ಕೂಡ ನಿಮ್ಮ ಸರ್ವರಲ್ಲಿ ಅಪ್ಡೇಟ್ ಆಗುತ್ತೆ. ಅವಾಗೇನಾಗುತ್ತೆ, ಗೂಗಲ್ ಹತ್ರ ಅಥವಾ ಬೇರೆ ಯಾವುದೇ ಇಮೇಲ್ ಸರ್ವರ್ಸ್ಗಾದರೂ ಚೆಕ್ ಮಾಡ್ತಾರೆ, ಓಕೆ ಇದೆಲ್ಲ ಕರೆಕ್ಟ್ ಇದೆಯಾ, ಹಾಂ ಬಾಪ ಇಮೇಲ್ ಇನ್ಬಾಕ್ಸಿಗೆ ಕರ್ಕೊಳ್ತಾರೆ. ಇಲ್ವಾ ಸೀದಾ ಸ್ಪ್ಯಾಮ್ ಫೋಲ್ಡ್ರಿಗೆ ಕಳಿಸ್ತಾರೆ, ಅಂದರೆ ಪಕ್ಕಕ್ಕೆ ಬಾ ಅಂತ ಹೇಳ್ತಾರೆ. ಸೊ ಆವಾಗ ಈ ಥರದ ರೆಕಾರ್ಡ್ಗಳನ್ನ ನೀವೇನಾದರೂ ಮೇಂಟೈನ್ ಮಾಡದೆ ಹೋದರೆ ನಿಮ್ಮ ಡೊಮೇನ್ಸಲ್ಲಿ, ನಿಮ್ಮ ಇಮೇಲ್ಸ್ಗಳಲ್ಲಿ, ಸೊ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೋಡ್ಕೋಬೇಕು. ಅದರ ಜೊತೆಗೆ ಡೊಮೇನ್ ವಾರ್ಮಪ್ ಮಾಡಬೇಕು. ಡೊಮೇನ್ ವಾರ್ಮಪ್, ಇಮೇಲ್ ವಾರ್ಮಪ್ ಒಂದ್ಸರಿ ಆಯಿತು ಅಂದರೆ ನೀವು ಆರಾಮಾಗಿ ಇಮೇಲ್ಗಳನ್ನ ಕಳಿಸ್ಬೋದು. ನೆಕ್ಸ್ಟ್ ಇರೋದು AB ಟೆಸ್ಟಿಂಗ್. ಒಂದೇ ಇಮೇಲ್ನ ಯಾವ ರೀತಿಯಲ್ಲಿ ನಾವು ಕಳಿಸ್ಬೋದು, ವೆರೈಟೀಸ್ ಇರುತ್ತೆ. ಒಂದು ಇಮೇಲ್ನ ಈ ಥರನೂ ಹೇಳ್ಬೋದು, ಈ ಥರನೂ ಹೇಳ್ಬೋದು. ಅದು ಎರಡೂ ಟೆಸ್ಟಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಇಮೇಲ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಅದನ್ನು ಮತ್ತೆ ಡುಪ್ಲಿಕೇಟ್ ಮಾಡ್ಕೊಂಡು ಅದನ್ನೇ ಮತ್ತೆ ತಿರ್ಗಾ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ತಿರ್ಗಾ ಕಳಿಸುವಾಗಲೂ ಕೂಡ ಪರ್ಸ್ನಲೈಸ್ ಮಾಡೇ ಮಾಡ್ತೇವೆ. ಎಲ್ಲರಿಗೂ ಫಸ್ಟ್ ಹೆಸರಲ್ಲಿ, ಫಸ್ಟ್ ನೇಮಲ್ಲಿ ಹಾಯ್ ರೋಹಿತ್ ಹೇಗಿದ್ದೀರಾ, ಇದರಿಂದನೇ ಸ್ಟಾರ್ಟ್ ಮಾಡೋದು.
ಹಾಯ್ ಸರ್ ಸ್ಲ್ಯಾಶ್ ಮೇಡಮ್ ಅಂತ ನಾವು ಎಂದೂ ಕಳಿಸಲ್ಲ. ಆ ಥರ ಕಳಿಸಿದ್ರೆ ನೀವು ಯಾವ ಇಮೇಲ್ಗಳು ಹೋಗೋದು ಇಲ್ಲ. ಓಕೆ, ಸೊ ನಿಮ್ಮ ಡೊಮೇನ್ ಹೆಲ್ತು ಮತ್ತು ಇಮೇಲ್ ಹೆಲ್ತ್ನ ಮ್ಯಾನೇಜ್ ಮಾಡ್ತೇವೆ. ಮತ್ತು ನಿಮ್ಮ ರಿಪ್ಲೈ ಮ್ಯಾನೇಜ್ಮೆಂಟ್ಸ್ ಏನಿದೆ, ನಿಮ್ಮ ರಿಪ್ಲೈ ಯಾರಾದರೂ ಕೊಟ್ಟರೆ ಅದು ನಿಮ್ಮ ಇಮೇಲ್ ಐ ಡಿಗೆ ಬರೋ ಥರ ನಾವು ಫೆಸಿಲಿಟೇಟ್ ಮಾಡಿಕೊಡ್ತೇವೆ. ಸರ್ ಇದೆಲ್ಲ ನಾವು ಮಾಡಿಕೊಡ್ತೇವೆ ಹೇಳ್ತಾ ಇದ್ದೀರಾ, ನಮ್ಮ ಹತ್ರ ದುಡ್ಡಿಲ್ಲ, ಇವಾಗ ನಮ್ಮ ಕತೆ ಹೇಗೆ? ನೀವೇ ಕೂಡ ಮಾಡ್ಕೊಳ್ಬೋದು. ಹೇಗೆ ಮಾಡ್ಬೋದು? ನೀವೇನು ಮಾಡ್ತೀರಾ, ಒಂದು ಡೊಮೇನ್ ಅಂತೂ ತೊಗೊಳ್ಳೇಬೇಕು. ಯಾಕಂದರೆ ನಿಮ್ಮ ಪ್ರೈಮರಿ ಡೊಮೇನಿಂದ ಮಾಡೋಕ್ಕಾಗಲ್ಲ, ನೀವು ಡೊಮೇನ್ಗಳನ್ನ ತೊಗೊಳ್ಬೇಕು. ಅವಾಗೇನು, ನೀವು ಇಮೇಲ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ಕೊತೀರಿ. ಎಲ್ಲಿ? ಗೂಗಲ್ ವರ್ಕ್ ಸ್ಪೇಸಲ್ಲಿ ಮಾಡ್ಕೊಳ್ತೀರಾ. ಗೂಗಲ್ ಕೂಡ ಸ್ವಲ್ಪ ದುಡ್ಡು ತೊಗೊಳುತ್ತೆ, ಒಂದು 200 ರೂಪಾಯಿ ಏನೋ ಒಂದು ಇಮೇಲ್ಗೆ ಇದೆ, ಅದನ್ನು ತೊಗೊಳ್ತೀರಾ. ಅದಾದಮೇಲೆ Gmass ಅಂತ ಹೇಳಿ ಒಂದು ಎಕ್ಸ್ಟೆನ್ಷನ್ ಬರುತ್ತೆ. ಆ ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀರಾ. ಅವಾಗೇನಾಗುತ್ತೆ, ನೀವು ಒಂದೇ ಇಮೇಲ್ನ ಪರ್ಸ್ನಲೈಸ್ ಮಾಡಿಕೊಂಡು, ಪರ್ಸ್ನಲೈಸ್ಡ್ ಇಮೇಲ್ಗಳನ್ನೇ ನೀವು Gmassಲ್ಲೂ ಕೂಡ ಪರ್ಸ್ನಲೈಸ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಮಾಸಾಗಿ ಕಳಿಸ್ಬೋದು. ಆದರೆ ಏನು ಅಂದರೆ ಅವೆಲ್ಲವೂ ಕೂಡ ಇನ್ಸ್ಟೆಂಟ್ ಹೋಗ್ಬಿಡುತ್ತೆ. ಅವಾಗೇನಾಗುತ್ತೆ, ಕೆಲವೊಂದು ಸರಿ ಟ್ರಿಗರ್ ಆಗಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕಡಿಮೆ ಇಮೇಲ್ಗಳನ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಇನಿಷಿಯಲಿ ಅಂತೂ ವಾರ್ಮಪ್ ಆಗೋವರೆಗೂ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು, 15-20 ದಿನ 2 ಇಮೇಲು ಹೀಗೆ ಹೋಗಬೇಕು, 2 ಇಮೇಲಿಗೆ ಉತ್ತರ ಬರಬೇಕು. ಆ ಥರ ನೀವು ಇಮೇಲ್ಗಳನ್ನ ನಿಮ್ಮದ್ರಲ್ಲೇ ಸರ್ಕ್ಯುಲೇಟ್ ಮಾಡ್ಕೊಳ್ತಾ ಇರಿ. ಅವಾಗ ಮಾತ್ರ ಇಮೇಲ್ ವಾರ್ಮ್ ಆಗುತ್ತೆ. 20 ದಿನದ ಲೈಫ್ ಸ್ಪ್ಯಾನ್ ಅದಕ್ಕಿರುತ್ತೆ. ಅದಾದಮೇಲೆ ಎಷ್ಟು ಇಮೇಲ್ಗಳು ಬರ್ತಾ ಇದೆ ಹೋಗ್ತಾ ಇದೆ, ಒಂದು ಸರಿ ಅದರ ಟ್ರಸ್ಟ್ ಫ್ಯಾಕ್ಟರ್ ಬಂತು ಅಂದರೆ 20 ದಿನದಲ್ಲಿ ಅದು ಆಗುತ್ತೆ. ಸೊ ನಾರ್ಮಲಿ ನಾವು ಕೂಡ ಅದನ್ನೇ ಮಾಡ್ತಾ ಇರೋದು. ಸೊ ಹಾಗಾಗುತ್ತೆ. 20 ದಿನ ಆಯಿತು ಅಂದಮೇಲೆ ದೆನ್ ಅದಕ್ಕೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಥರದ ತೊಂದರೆಗಳಾಗಲ್ಲ. ಅದರಲ್ಲೂ ಕೂಡ ಪರ್ಸ್ನಲೈಸ್ ಮಾಡೋದು, ಅದರಲ್ಲೂ ಕೂಡ ನೀವು ಮ್ಯಾನ್ಯುವಲಿ ಸೆಂಡ್ ಮಾಡಿದರೆ ನಿಮ್ಮ ಇಮೇಲ್ ಐ ಡಿ ಬ್ಲಾಕ್ ಆಗೋಲ್ಲ. ಒಂದು ವೇಳೆ ನೀವು Gmass ತೊಗೊಳ್ತೀರಾ, ಇದು ಗೂಗಲ್ ವರ್ಕ್ ಸ್ಪೇಸ್ ತೊಗೊಳ್ತೀರಾ, ಗೂಗಲ್ ವರ್ಕ್ ಸ್ಪೇಸಲ್ಲಿ ನೀವು 2000 ಇಮೇಲ್ಗಳನ್ನ ಕಳಿಸ್ಬೋದು. ಬಟ್ 2000 ಇಮೇಲ್ಗಳು ಮ್ಯಾನ್ಯುವಲಿ ಹೋಗಬೇಕು, ಆಟೋಮೇಷನ್ ಅಲ್ಲ. ನಾವು ಹೇಗೆ ಕಳಿಸ್ತೇವೆ ಆ ಥರ ನೀವು ಕಳಿಸೋ ಹಾಗಿಲ್ಲ. ನಮ್ಮದೆಲ್ಲ ಏನಾಗುತ್ತೆ, ಟೈಮ್ಗಳಿರುತ್ತೆ, ಆಟೋಮೆಟಿಕ್ಕಾಗಿಯೇ ಹೋಗುತ್ತೆ. ಬಟ್ ಆದರೆ ಏನು, ಒಂದಾದ ಒಂದು ಸುಮ್ಮನೆ ತಾನೇ ಹೋಗ್ತಾ ಇರುತ್ತೆ ಆರಾಮಾಗಿ, ಯಾರು ಕೂತ್ಕೊಂಡು ಮಾಡಲ್ಲ. ನಿಮ್ಮದಾದರೆ ಏನಾಗುತ್ತೆ, ಫ್ರೀ ಅಲ್ಲ. ಸೊ ಆವಾಗ ನೀವು ಕೂತ್ಕೊಂಡೇ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಶೆಡ್ಯೂಲ್ ಇಡಿ. ಒಂದು 10 ಇಮೇಲ್ನ ಇವಾಗ ಕಳಿಸಿದೆ, ಇನ್ನೊಂದು 10 ಇಮೇಲ್ ಮಧ್ಯಾಹ್ನ ಕಳಿಸಿದೆ, ಇನ್ನೊಂದು 10 ಇಮೇಲ್ ನಾನು ಸಾಯಂಕಾಲ ಕಳಿಸಿದೆ, ಈ ಥರ ಮಾಡ್ಬೋದು. ಅದನ್ನು ನೀವು ಎಷ್ಟೆಷ್ಟು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ತೀರೋ ಅಷ್ಟು ನೀವು ಗೂಗಲ್ಗೂ ದುಡ್ಡು ಕೊಡಬೇಕು, ಪ್ಲಸ್ ನೀವು ಟೈಮ್ ಕೂಡ ಹಾಕಬೇಕು. ಸೊ ಕಡಿಮೆ ದುಡ್ಡಲ್ಲಾಗುತ್ತೆ, ನಮ್ಮಷ್ಟು ಖರ್ಚುಗಳಾಗಲ್ಲ, ಬಟ್ ಆದರೆ ಕಡಿಮೆ ದುಡ್ಡಲ್ಲಾಗುತ್ತೆ. ಓಕೆ, ಸೊ ಇದರ ನೆಕ್ಸ್ಟ್ ಏನಿದೆ, ಸೊ ಇವಾಗ ಸರಿ ಸರ್ ಎಷ್ಟು ದುಡ್ಡು ಖರ್ಚಾಗತ್ತೆ? ನೀವು ಒಂದು ಸರಿ ನಮ್ಮ ಜೊತೆ ಸೇರಿದಾಗ 1 ಟೈಮ್ ಸೆಟಪ್ ಫೀ ಇರುತ್ತೆ. ಅಲ್ಲಿ ನಿಮ್ಮ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ತೇವೆ, ಲಿಂಕ್ ಡೊಮೇನ್ ಅಂತೂ ನೀವೇ ಕೊಡ್ತೀರಾ. ಡೊಮೇನ್ ನೀವೇ ಪರ್ಚೇಸ್ ಮಾಡಬೇಕು, ಅಥವಾ ನಾವು ಪರ್ಚೇಸ್ ಮಾಡಿ ಅಂದರೆ ನಾವು ಮಾಡ್ತೇವೆ. ಅದ್ರ ದುಡ್ಡು ಎಕ್ಸ್ಟ್ರಾ ಆಗುತ್ತೆ, ಅದನ್ನು ನೀವು ಕೊಡಬೇಕು. ಅದ್ರ ಜೊತೆಗೆ 1 ಟೈಮ್ ಸೆಟಪ್ ಫೀ ಏನಿದೆ ಅದು 10,000 ಇರುತ್ತೆ. ಅದು 1 ಟೈಮ್ ಮಾತ್ರ. ನೀವು ಒಂದು ಸರಿ ನಮ್ಮ ಜೊತೆಗೆ ಸೇರಿದಾಗ ಅದು 10,000 ಕಾಸ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಸರ್ವರಿಗೆ ಅದನ್ನು ಕನೆಕ್ಟ್ ಮಾಡೋದು ಸ್ವಲ್ಪ ಟೀಮ್ ಮ್ಯಾನ್ಯುವಲ್ ಕೆಲಸಗಳು ತುಂಬ ಇದೆ. ಸೊ ಹಾಗಾಗಿ ಅದೊಂದು ಕೆಲಸ ಆಗುತ್ತೆ. ಅದಾಗಿ 20 ದಿನ ವಾರ್ಮಿಂಗ್ ಮಾಡ್ತೇವೆ. ಅದಾದಮೇಲೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಆದರೆ ತಿಂಗಳದ ಫೀಸು ನಾವು ಚಾರ್ಜ್ ಮಾಡ್ತಾ ಇರೋದು 15,999. ಡಿಸ್ಕೌಂಟ್ ಏನಾದರೂ ಇದ್ದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ಆಫರ್ಸ್ ಯಾವಾಗಲೂ ಕೂಡ ಇರಲ್ಲ, ಯಾವಾಗಿರುತ್ತೆ ಅವಾಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದರಲ್ಲೂ ಕೂಡ ಡೊಮೇನ್ಸ್ಗಳನ್ನ ನೀವು ಪ್ರೊವೈಡ್ ಮಾಡ್ತೀರಾ. ಇದರಲ್ಲಿ ಇನ್ನೂ 2 ಖರ್ಚುಗಳು ಏನಂದರೆ, ಒಂದು ಡೇಟಾ. ಆ ಡೇಟಾ ಖರ್ಚು ಎಕ್ಸ್ಟ್ರಾ ಇರುತ್ತೆ, ಅದು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಯಾವ ಥರದ ಡೇಟಾ, ಯಾವ ಪ್ರಾಡಕ್ಟ್ ಇದೆ, ಯಾವ ಮಾರ್ಕೆಟ್ದು ನಿಮ್ಗೆ ಡೇಟಾಗಳು ಬೇಕು ಅದನ್ನು ಹೇಳಿದರೆ ಅದು ಒಂದು ಆಗುತ್ತೆ. ಅದರ ನೆಕ್ಸ್ಟ್ ಇರೋದು ಏನೋ ನಿಮ್ಮ ಡೊಮೇನ್ ಕಾಸ್ಟ್ಗಳು. ಅದಾದಮೇಲೆ 1 ಟೈಮ್ ಸೆಟಪ್ ಅಂತೂ ಒಂದೇ ಸರಿ ಇರುತ್ತೆ. ಒಂದು ಸರಿ ಸೈನ್ ಇನ್ ಆದರೆ ನೀವು ರಿನ್ಯೂವಲ್ ಮಾಡ್ತಾ ಇದ್ದರೆ ಏನೂ ತೊಂದರೆಗಳಿಲ್ಲ. ಬ್ರೇಕ್ ಆದರೆ ಮತ್ತೆ ನೀವು ಯಾವಾಗ ರೀಸ್ಟಾರ್ಟ್ ಮಾಡ್ತೀರಾ ಅವಾಗ ಮಾತ್ರ ನೀವು ಮತ್ತೆ 10,000 ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಕಂಟಿನ್ಯೂ ಇತ್ತು ಅಂದರೆ ಏನು ತೊಂದರೆಗಳಿಲ್ಲ. ಎಷ್ಟೇ ಇಮೇಲ್ ಇರಲಿ, ಎಷ್ಟೇ ಡೊಮೇನ್ ಇರಲಿ, ಏನು ತಲೆ ಕೆಡಿಸ್ಕೊಳ್ಕೋಬೇಡಿ. ಎಷ್ಟೇ ಇಮೇಲ್ ಬೇಕಾದರೂ ನಾವು ಕಳಿಸ್ತೇವೆ. ಬಟ್ ಆದರೆ ಏನು ಫಾರ್ಮುಲಾ ಏನಂದರೆ, 15 ಐ ಡಿಯಿಂದ ಒಂದು ಡೊಮೇನಲ್ಲಿ 15 ಐ ಡಿ ಕ್ರಿಯೇಟ್ ಆಗುತ್ತೆ. 15 ಐ ಡಿಯಿಂದ ಪ್ರತಿ ಐ ಡಿಯಿಂದ 50 ಮೇಲ್ ಹೋಗುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಸರ್ವರ್ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಇಲ್ಲಾಂದರೆ ಇಮೇಲ್ಗಳು ಬೌನ್ಸ್ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಸರ್ವರ್ ಹಾಳಾಗುತ್ತೆ. ಸೊ ಅದರಿಂದ ಯೂಸ್ ಇಲ್ಲ. ಓಕೆ, ಸೊ ಇದರ ಬಗ್ಗೆ ಡೌಟ್ಸ್ ಇದೆ, ಕ್ಲಾರಿಫೈ ಮಾಡ್ಕೋಬೇಕು. ಸರ್ ಈ ಸರ್ವಿಸ್ ತೊಗೊಳ್ಬೇಕು, ನನ್ನ ಇಮೇಲ್ಸ್ಗಳು ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡಿ 2-3 ವಿಷಯ ನೀವು ಮಾಡ್ಬೋದು. ಒಂದು, ನೀವಾಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡೋದು, ಸ್ವಲ್ಪ ಕಡಿಮೆ ರೇಟಲ್ಲಾಗುತ್ತೆ, ಮಾಡಿ. ಇಲ್ಲ ಸರ್ ಫುಲ್ಲಿ ಆಟೋಮೇಟೆಡ್ ಮಾಡೋಣ, ನಿಮ್ಮ ಕಡೆಯಿಂದ ಮಾಡಿಸ್ಬಿಡ್ತೇನೆ, ನನಗೂ ಟೈಮ್ ಉಳಿಯುತ್ತೆ, ಬಂದಿರೋ ಲೀಡ್ಗಳನ್ನ ಎಂಟರ್ಟೈನ್ ಮಾಡಿದರೆ ಸಾಕು, ಅವ್ರು ಬಂದಿರೋ ಆರ್ಡರ್ಗಳನ್ನ ಕನ್ವರ್ಟ್ ಮಾಡ್ಕೊಂಡು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ, ಅದು ಒಳ್ಳೇದು. ಇಲ್ಲ ಇನ್ನೊಂದೇನೆಂದರೆ, ಸರ್ ಏನು ಬೇಕಾಗಿಲ್ಲ, ಸುಮ್ಮನೆ ಇದ್ಬಿಡೋಣ, ಯಾಕೆ ಸುಮ್ಮನೆ ಇದೆಲ್ಲ, ಅದು ಕೂಡ ಮಾಡ್ಬೋದು. ಸೊ 99% ಜನ ಅದನ್ನೇ ಮಾಡ್ತಾರೆ. ನೀವು ಯಾವ್ದು ಮಾಡ್ಬೇಕು ಅನ್ಕೊಂಡಿದ್ರೆ ಡಿಸೈಡ್ ಮಾಡ್ಕೊಳ್ಳಿ. ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೇರೆ ಏನೇ ಸಮಸ್ಯೆಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.